ನಮಸ್ತೆ ಮಾಸ್ಟರ್ಸ್. ತುಳಸಿ ದಳ ಭಾಗ 2ರ ಪತ್ರಿಜಿ ಆತ್ಮಜ್ಞಾನ ಪ್ರಕಾಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ಈ ದಿನದ ಸಂದೇಶ ಏನು ಹೇಳ್ತಾರೆ ನೋಡೋಣ. ನಿನ್ನೆ ಧ್ಯಾನ ಗೋವಿಂದ ಮತ್ತು ಲೋಪ್ಸಾಂಗ್ ರಾಮ್ಪಾಲ್ ಬಗ್ಗೆ ತಿಳ್ಕೊಂಡ್ವಿ. ಈ ದಿನ ಏನು ಹೇಳ್ತಾರೆ ನೋಡೋಣ ಮಾಸ್ಟರ್ಸ್. 1999 ನೂತನ ವರ್ಷದ ಸಂದೇಶ. 1999 ಅಂತಿಮ ಕತ್ತಲೆಯ ವರ್ಷ. ಅನೇಕ ದಿನಗಳಿಂದ ಎದುರು ನೋಡುತ್ತಿರುವ ವರ್ಷ ನಮ್ಮ ಎದುರಿಗೆ ಬಂದಿದೆ. ಭೂಮಂಡಲ ಇಲ್ಲಿಯವರೆಗೂ ಅನೇಕ ಬೆಳಕಿನ ಯುಗಗಳನ್ನು, ಅನೇಕ ಕತ್ತಲೆ ಯುಗಗಳನ್ನು ಕೂಡ ಒಂದರ ನಂತರ ಇನ್ನೊಂದು ಪರಂಪರೆಯಾಗಿ ನೋಡಿದರೂ ಈ ಪ್ರಸ್ತುತ ಕತ್ತಲೆಯ ಯುಗಾಂತದ ಕೊನೆಯ ವರ್ಷ ಮಾತ್ರ ಒಂದು ಪ್ರತ್ಯೇಕತೆಯನ್ನು ಹೊಂದುತ್ತಿದೆ. ಏಕೆಂದರೆ ಇನ್ನು ಬರಲಿರುವ ಬೆಳಕಿನ ಯುಗ ಶಾಶ್ವತವಾಗಿ ಭೂಮಂಡಲವನ್ನು ಅಂಟಿಕೊಂಡಿರುತ್ತದೆ. ಭೂಮಂಡಲ ಇದುವರೆಗೂ ಇರುವ ತನ್ನ ಭೌತಿಕತೆಯನ್ನು ಕಳೆದುಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಂಟರ್ಗೆಲಾಸ್ಟಿಕ್ ಫೆಡರೇಷನ್ ಅವರು ತೆಗೆದುಕೊಂಡ ನಿರ್ಣಯವಿದು. ಇದು ಇನ್ನು ಸದಾ ಸುರ ಪ್ರಭಾವವೇ ವಿನಃ ಅಸುರ ಪ್ರಭಾವ ಭೂಮಿಯ ಮೇಲೆ ಇರುವುದಿಲ್ಲ. ನೋಡಿರಿ, 1999ರಿಂದ ಭೂಮಿ ತನ್ನ ಡೈಮೆನ್ಷನ್ನ ಬದಲಾಯಿಸ್ಕೊಂಡು ಇಲ್ಲಿ ಸುರ ಪ್ರಭಾವವೇ ವಿನಃ ಅಸುರ ಪ್ರಭಾವ ಭೂಮಿಯ ಮೇಲೆ ಇರುವುದಿಲ್ಲ, ಕಡಿಮೆ ಆಗ್ತಾ ಬರುತ್ತೆ. 31/12/1999 ದಿನಾಂಕ ಭೂಮಂಡಲ ಪೂರ್ತಿಯಾಗಿ ಪ್ಲೂಟಾನ್ನಲ್ಲಿ ಪ್ರವೇಶಿಸಲಿದೆ. ಆ ದಿನ ಸಮಸ್ತ ಭೂಮಂಡಲಕ್ಕೂ ಪರ್ವದಿನ. ಆಧ್ಯಾತ್ಮಿಕರಿಗೂ ಮತ್ತು ಅನಾಧ್ಯಾತ್ಮಿಕರಿಗೂ 1999ನೇ ವರ್ಷದ 365 ದಿನಗಳು ಕಟ್ಟಕಡೆಯ ಕಷ್ಟದ ದಿನಗಳು. ಈ ವರ್ಷ ಆಧ್ಯಾತ್ಮಿಕರಿಗೆ ಅನಾಧ್ಯಾತ್ಮಿಕರಿಂದ ಪರೀಕ್ಷೆಗಳು ಹೆಚ್ಚಾಗಿ ಆಗುತ್ತೆ. ಹಾಗೆಯೇ ಅನಾಧ್ಯಾತ್ಮರಿಗೂ ತನ್ನ ಸ್ವಂತ ಅನಾಧ್ಯಾತ್ಮಿಕತೆಯಿಂದ ಅವರಿಗೂ ಕೂಡ ಪರೀಕ್ಷೆಗಳು ಹೆಚ್ಚಾಗುತ್ತೆ. 1/1/2000ರಿಂದ ಭೂಮಂಡಲದಲ್ಲಿ ಸ್ವರ್ಣಯುಗಕ್ಕೆ ನಾಂದಿ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮಾಸ್ಟರ್ಗಳೆಲ್ಲರೂ ಇನ್ನೂ 365 ದಿನಗಳೂ ಕಷ್ಟಪಡಬೇಕು, ವಿಮರ್ಶೆಗಳನ್ನು ಎದುರುಗೊಳ್ಳಬೇಕು. ಅನಂತರ ಎಲ್ಲ ಕಡೆ ಹೂವಿನ ಹಾರಗಳೇ, ಹಸಿರಿನ ತೋರಣಗಳೇ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇದುವರೆಗೂ ತುಂಬ ಧೈರ್ಯದಿಂದ ಎಲ್ಲ ಕಷ್ಟಗಳನ್ನು, ವಿಮರ್ಶೆಗಳನ್ನು ಸಹನೆಯಿಂದ ಎದುರುಗೊಳ್ಳುತ್ತಾ ಅಜ್ಞಾನಿಗಳ ಜೊತೆ ಯುದ್ಧಗಳು ಮಾಡಿ ದಣಿದಿರುವ ಪಿರಮಿಡ್ ವೀರರು ಇನ್ನು ಕೊನೆಯ ಪರೀಕ್ಷಾ ಸಂವತ್ಸರದಲ್ಲಿ ಪ್ರವೇಶಿಸಲಿದ್ದಾರೆ. ಆದರೆ ಹೊಸದಾಗಿ ಮಾಡುವುದೇನೂ ಇಲ್ಲ. ಇದುವರೆಗೂ ಇದ್ದ ಹಾಗೆ ಅನಂತ ದೀಕ್ಷೆಯಿಂದ ಇನ್ನೊಂದು ವರ್ಷವನ್ನು ಕಳೆಯಬೇಕು. ಅನಂತರ ಜಗತ್ತಿನಲ್ಲೆಲ್ಲ ಧ್ಯಾನ ಸಾಮ್ರಾಜ್ಯ ನಿಶ್ಚಿತವಾಗಿ ಸ್ಥಾಪಿತವಾಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ವರ್ಷ ಮಾತ್ರ ಜಾಗರೂಕರಾಗಿರೋಣ. ಆದಷ್ಟು ಹೆಚ್ಚು ಜನರನ್ನು ಯಥಾವಿಧಿಯಾಗಿ ಜ್ಞಾನಿಗಳಾಗಿ ರೂಪಿಸೋಣ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಅದೇ ರೀತಿ ಜೀವ ಪ್ರವಾಹದ ಬಗ್ಗೆ ಏನು ಹೇಳ್ತಾರೆ. ಮನುಷ್ಯನ ಜೀವನ ಒಂದು ನದಿ ಪ್ರವಾಹದಂತೆ. ನದಿ ಎತ್ತರದ ಬೆಟ್ಟಗಳಲ್ಲಿ ಉದ್ಭವಿಸುತ್ತದೆ, ಅನೇಕ ಓರೆಗಳಲ್ಲಿ ತಿರುಗುತ್ತಾ ಪಯಣಿಸುತ್ತದೆ. ದಾರಿಯಲ್ಲಿ ಅನೇಕ ಅಡಚಣೆಗಳು, ಅನೇಕ ಅನುಭವಗಳು ಕೂಡ ಆಗ್ತಾ ಹೋಗುತ್ತೆ. ಒಂದೊಂದು ಬಾರಿ ಜಲಪಾತದ ಹಾಗೆ ದಬೇಲೆಂದು ಕುಸಿದು ಬೀಳುತ್ತದೆ. ಒಂದೊಂದು ಬಾರಿ ತೀವ್ರವಾದ ಓರೆಗಳಿಂದ ಲಘು ಬಗೆಯಿಂದ ಹರಿಯುತ್ತದೆ. ಒಂದೊಂದು ಕಡೆ ಪ್ರಶಾಂತವಾಗಿ ಗಂಭೀರವಾಗಿ, ಮತ್ತೊಂದು ಕಡೆ ಮಂದವಾಗಿ ಕದಲುತ್ತಿರುತ್ತದೆ. ಅಂತಿಮವಾಗಿ ತನ್ನ ಪ್ರತ್ಯೇಕತೆಯನ್ನು ಕಳೆದುಕೊಳ್ಳುತ್ತಾ ಮಹಾಸಮುದ್ರದಲ್ಲಿ ಸಂಗಮವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮನುಷ್ಯನ ಜೀವನ ಕೂಡ ಎತ್ತರದಲ್ಲಿರುವ ಬೆಟ್ಟಗಳಲ್ಲಿ, ಅಂದರೆ ಪೂರ್ಣಾತ್ಮಗಳ ಸಂಕಲ್ಪ ಲೋಕಗಳಲ್ಲಿ ಆವಿರ್ಭವಿಸುತ್ತದೆ. ಕೆಳಗಿನ ಲೋಕಗಳಲ್ಲಿ ಇಳಿಸಲ್ಪಟ್ಟ ಜೀವಾತ್ಮದ ಹಾಗೆ ಅನೇಕ ಜನ್ಮಗಳಲ್ಲಿ ಅನೇಕ ಪಾಠಗಳನ್ನು ಕಲಿತುಕೊಳ್ಳುತ್ತಾ ಪ್ರೌಢತ್ವವನ್ನು ಸಂಪಾದಿಸಿಕೊಳ್ಳುತ್ತಾ ನಿತ್ಯವೂ ಬೆಳೆಯುತ್ತಿರುತ್ತದೆ. ಈ ಜೀವಾತ್ಮ ತನ್ನ ಪ್ರೌಢದಶೆಯನ್ನು ದಾಟಿ ವೃದ್ಧದಶೆಯಲ್ಲಿದ್ದಾಗ, ಅಂದರೆ ಕೊನೆಯ ಜನ್ಮದಲ್ಲಿದ್ದಾಗ, ಅಂದರೆ ಪ್ರಶಾಂತವಾಗಿ ಗಂಭೀರವಾಗಿ ಸಾಗುತ್ತಿರುವಾಗ, ಅನಂತರ ಒಂದು ಪೂರ್ಣಾತ್ಮವಾಗಿ ಬದಲಾಗಿ ತಾನೂ ಸಹ ವಿಶ್ವಾತ್ಮದಲ್ಲಿ ಒಂದಾನೊಂದು ಪ್ರತ್ಯೇಕ ಐಕ್ಯ
ವಿಲೀನ ಭಾಗವಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಅದೇ ರೀತಿ ಈ ದಿನದ ಒಂದು ಸಂಕಲ್ಪವನ್ನು ನೋಡೋಣ. ಈ ದಿನದ ಸಂಕಲ್ಪ ಏನು ಮಾಡೋಣ ಅಂದರೆ, ನಾನು ಪ್ರೇಮ ಸ್ವರೂಪಿ ಸರ್ವಶಕ್ತ ಸರ್ವಜ್ಞನಾದ ಭಗವಂತನ ಒಂದು ಅಂಶ ಅಂತ ನಾನೆಂಬ ಖಚಿತ ಪ್ರಜ್ಞೆಯೊಡನೆ ಈ ದಿನವನ್ನು ಆರಂಭಿಸುತ್ತೇನೆ ಅಂತ ಒಂದು ಸಂಕಲ್ಪವನ್ನು ಮಾಡೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ.